ಬಸ್ ಅಪಘಾತ ತಪ್ಪಿದ ಭಾರಿ ಅನಾಹುತ. ಸರ್ಕಾರಿ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಕುರುಗೋಡಿನಿಂದ ಬಳ್ಳಾರಿಗೆ ಹೋಗ್ತಾ ಇತ್ತು ಬಸ್. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಸರ್ಕಾರಿ ಬಸ್. ನಿಜಕ್ಕೂ ಭಾರಿ ಅನಾಹುತವೊಂದು ತಪ್ಪಿರುವಂತದ್ದು. ವಿದ್ಯುತ್ ಕಂಬಕ್ಕೆ ಏಕಾಏಕಿಯಾಗಿ ಡಿಕ್ಕಿ ಹೊಡೆದಿದೆ. ಅದೇನಾಯ್ತು? ಬ್ರೇಕ್ ಫೇಲ್ ಆಗಿರಬಹುದು, ಇಲ್ಲ ನಿಯಂತ್ರಣ ತಪ್ಪಿರಬಹುದು. ಕುರುಗೋಡಿನಿಂದ ಬಳ್ಳಾರಿ ಕಡೆಗೆ ಸಾಗ್ತಾ ಇದ್ದಂತಹ ಬಸ್ನಲ್ಲಿ ಪ್ರಯಾಣಿಕರು ಕೂಡ ಇದ್ದರು. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಸರ್ಕಾರಿ ಬಸ್ ಕುರುಗೋಡು ಡಿಪೋಗೆ ಸೇರಿದಂತಹ K34F2016 ಅನ್ನುವಂತಹ KSRTC ಬಸ್. ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಆ ವಿದ್ಯುತ್ ಕಂಬ ಏನಾಗಿದೆ, 3 ತುಂಡಾಗಿ ಬಿದ್ದು ಬಿಟ್ಟಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಂದಾಜಿಸಬಹುದು ಎಷ್ಟರ ಮಟ್ಟಿಗೆ ಭೀಕರವಾಗಿ ಆ ಬಸ್ ಆ ವಿದ್ಯುತ್ ಕಂಬಕ್ಕೆ ಗುದ್ದಿದೆ ಅಂತ ಹೇಳಿ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಸಂಭವಿಸಿಲ್ಲ. ಮೇ ಬಿ ಬ್ರೇಕ್ ಫೇಲ್ ಆಗಿದೆನೋ ಅಥವಾ ನಿಯಂತ್ರಣ ತಪ್ಪಿದೆನೋ ಒಂದು ಗೊತ್ತಿಲ್ಲ. ಅದೃಷ್ಟವಶಾತ್ ಕರೆಂಟ್ ಇಲ್ಲದ ಪರಿಣಾಮ. ಸದ್ಯಕ್ಕೆ ಕರೆಂಟ್ ಇರಲಿಲ್ಲ ಅಂತೆ ಆ ಕಂಬದಲ್ಲಿ. ಒಂದು ವೇಳೆ ಇದ್ದಿದ್ರೆ ನಿಜಕ್ಕೂ ದೊಡ್ಡ ಅನಾಹುತ ಆಗ್ತಾ ಇತ್ತು. ಈಗ ಪ್ರಯಾಣಿಕರು ಸೇಫ್ ಆಗಿದ್ದಾರೆ, ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಇದು ಕುರುಗೋಡಿನಿಂದ ಬಳ್ಳಾರಿ ಕಡೆಗೆ ಹೋಗ್ತಾ ಇತ್ತು. ಮಾರ್ಗದ ಮಧ್ಯೆ ಒಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ.